ಆದರೆ ರಾಯರು ಯಾರ ಹತ್ರನೂ ಹೇಳಲ್ಲ, ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ. ನಾನು ಬರಬೇಕಲ್ಲ ನಿಮ್ಮ ಹತ್ರ ಅಂದಿದ ತಕ್ಷಣ ಅದು ಹೇಗೆ ಏನು ಅಂತ ಗೊತ್ತಿಲ್ಲ, ರಾಯರು ಕರೆಸ್ಕೊಳ್ತಾರೆ. ನಮಸ್ಕಾರ, ನಾನು ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನೀವು ನೋಡಬೇಕಾದ್ರೆ ನಾನು ಮಂತ್ರಾಲಯದಲ್ಲಿ ಇರ್ತೀನಿ. ಯಾಕಂದರೆ ಗುರು ರಾಯರ್ದು 431ನೇದು ವರ್ಧಂತಿ ಇದೆ. ಹಾಗಾಗಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ನೋಡಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಅಲ್ಲಿ ರಾಯರು ಸನ್ನಿಧಾನದಲ್ಲಿ ನಾನು ಯಾವತ್ತೂ ಮಲಗಿಲ್ಲ, ಒಂದು ದಿನನೂ ನಾನು ಮಲಗಿಲ್ಲ ಅಲ್ಲಿ ಪ್ರಾಂಗಣದಲ್ಲಿ. ಈ ಸರಿ ಮಲಗೋಣ ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆರ್ಡ್ರ್ ಕಳಿಸೋದು 2 ದಿವಸ ಲೇಟ್ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ಈಗ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇನ್ನು ಬೇಸಿಗೆಗಾಲ ಶುರು ಆಯಿತು. ಆಗಲೇ ತುಂಬ ಬೇಸಿಗೆ, ಇರೋಕ್ಕೆ ಆಗ್ತಿಲ್ಲ, ಅಷ್ಟು ಬೇಸಿಗೆ ಶುರು ಆಗೋಯ್ತು, ತುಂಬ ಹೀಟ್ ಆಗುತ್ತೆ. ಹಾಗಾಗಿ ನಾನು ಹೆಸ್ರು ಕಾಳು ಜ್ಯೂಸು, ನಾನು ಆಗಲೇ 1 ವರ್ಷ ಆಯಿತು ಶುರು ಮಾಡಿ. ಹೆಸ್ರು ಕಾಳು ಜ್ಯೂಸು ಹೇಗೆ ತೊಗೊಳ್ಳೋದು, ಏನು ಅದರಿಂದ ಏನು ಉಪಯೋಗ ಅಂತ ಹೇಳ್ತೀನಿ ನೋಡಿ. ಹೆಸ್ರು ಕಾಳು ಜ್ಯೂಸ್ ತೊಗೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ, ತೋರಿಸ್ತೀನಿ. ಹೆಸ್ರು ಕಾಳು ಜ್ಯೂಸ್ ತೊಗೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಕೂದಲು ಬೆಳೆಯುತ್ತೆ, ತುಂಬ ಅಂದರೆ ತುಂಬ ಒಳ್ಳೆಯದು. ಬಾಯಾರಿಕೆ ಹೋಗುತ್ತೆ, ತಂಪಾಗುತ್ತೆ, ಸ್ಕಿನ್ ಗ್ಲೋ ಕೊಡುತ್ತೆ. ಹೆಸ್ರು ಕಾಳು ಮುಖಕ್ಕೆ ಹಚ್ಕೊಬೇಕು ಅಂತ ಹೇಳ್ತಾರಲ್ವ, ಮುಖಕ್ಕೂ ಹಚ್ಕೊಳ್ಬೇಕು, ನಾವು ಹೊಟ್ಟೆಗೂ ತೊಗೊಳ್ಬೇಕು. ಹೊಟ್ಟೆಗೆ ತೊಗೊಂಡಾಗಲೂ ನಮಗೇನಾಗುತ್ತೆ, ಒಳಗಡೆಯಿಂದ ಕೆಲಸ ಮಾಡುತ್ತೆ. ಬರೀ ಮುಖಕ್ಕೆ ಹಚ್ಕೊಂಡ್ರೆ ಆಗಲ್ಲ, ಮುಖಕ್ಕೂ ಹಚ್ಕೊಳ್ಬೇಕು, ಒಳಗಡೆಗೂ ನಾವು ಆಹಾರ ರೂಪದಲ್ಲಿ ತೊಗೊಳ್ಬೇಕು. ಮುಖಕ್ಕೂ ಹಚ್ಕೊಂಡು ಆಹಾರ ರೂಪದಲ್ಲಿ ತೊಗೊಂಡಾಗ ನಿಮ್ಗೇನಾಗುತ್ತೆ, ಬೇಗ ರಿಸಲ್ಟ್ ಸಿಗುತ್ತೆ. ಬರೀ ಮುಖಕ್ಕೆ ಹಚ್ಕೊಂಡು 1 ದಿನ ಹಚ್ಕೊಂಡೆ, 1 ವಾರ ಹಚ್ಕೊಂಡೆ, 1 ತಿಂಗಳು ಹಚ್ಕೊಂಡೆ, ನನಗೇನೂ ರಿಸಲ್ಟ್ ಸಿಗಲಿಲ್ಲ, ಇಲ್ಲ. ಕ್ರಮೇಣ ಯಾವುದೇ ನೀವು ಬಳಸ್ತಿರೋದು ಏನೇ ಆದ್ರೂ ಕ್ರಮೇಣ ಸರಿಯಾಗುತ್ತೆ ನೋಡಿ. ಇದು ನಂದು ಒರಿಜಿನಲ್ ಕೂದಲು, ಇದು ಡೂಪ್ಲಿಕೇಟ್ ಕೂದಲು. ಯಾಕೋ ಸುಮ್ಮನೆ ಹಾಕ್ಕೊಂಡೆ. ಹೆಸ್ರು ಕಾಳು ಜ್ಯೂಸಿಂದ ಕೂದಲು ಶೈನ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ನನ್ನ ಕೂದಲು ತೋರಿಸ್ತೀನಿ. ಇದು ಆರ್ಟಿಫಿಷಿಯಲು, ಸುಮ್ಮನೆ ತೊಗೊಂಡಿಟ್ಟಿರ್ತೀನಿ ನೋಡಿ. ಎಷ್ಟು ಒಳ್ಳೆ ನೈಸಾಗಿ ಒಳ್ಳೆ ರೇಷ್ಮೆ ಥರ ಅನಿಸುತ್ತೆ. ನಾನು ಯಾವಾಗಲೂ ಕಟ್ ಮಾಡಿಸಿ 1 ವರ್ಷ ಆಯಿತು, ಅವಾಗಿಷ್ಟೇ ಕಟ್ ಮಾಡಿಸಿದ್ದು ನಾನು. ಈಗ ನೋಡಿ ಇಷ್ಟು ಬೆಳೆದಿದೆ. ನನ್ನ ಹಳೆ ವಿಡಿಯೋ ಎಲ್ಲ ನೋಡ್ಬೋದು ನೀವು, ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಅಂತ ಹೇಳಿ. ಈಗ ಹೆಸ್ರು ಕಾಳು ಜ್ಯೂಸನ್ನ ಫಟಾಫಟ್ ಅಂತ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಂದು 9 ಪ್ರಾಡಕ್ಟ್ ಮಾಡ್ತೀನಿ, ನಿಮ್ಗೆಲ್ರಿಗೂ ಗೊತ್ತಿದೆ ಯಾವ್ಯಾವ ಪ್ರಾಡಕ್ಟ್ ಅಂತ. ಆ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ನೋಡಿ ನಾನು ಎಷ್ಟು ಸಣ್ಣ ಆಗಿದೆ ನೋಡಿ. ಫುಲ್ಲು ತೋರಿಸೋದಕ್ಕೆ ನಮ್ಮ ಮನೇಲಿ ಕಷ್ಟ, ಕ್ಯಾಮ್ರಾ ಇಡೋಕ್ಕಾಗಲ್ಲ ನೋಡಿ. ಹೊಟ್ಟೆ ನಾನು ಹೇಳ್ದಂಗೆ ಇಷ್ಟಿದೆ ಅಷ್ಟೇ. ನಾನು ಆರೋಗ್ಯ ಪೌಡರ್ ಆಗಲಿ, ನಾನು ರಾಗಿ ಅಂಬ್ಲಿ ಆಗಲಿ, ಮತ್ತು ನಾನು ಇವಾಗ ಸ್ಪೆಷಲಾಗಿ ಏನು ಮಾಡಿಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ನಾನು ಮಂತ್ರಾಲಯಕ್ಕೆ ಹೊರಟೆ 9 ಗಂಟೆಗೆ, ಇವಾಗ 5 ಗಂಟೆ ಆಯಿತು. 6 ಗಂಟೆ 7 ಗಂಟೆ ಒಳಗಡೆ ನಾನು ಊಟ ಮುಗಿಸ್ತೀನಿ. ಮಧ್ಯಾಹ್ನ ನಾನು ಸ್ವಲ್ಪ ಕಿಚಡಿ ಮಾಡ್ಕೊಂಡಿದ್ದೆ, ತರಕಾರಿ ಎಲ್ಲ ಹಾಕ್ಬಿಟ್ಟು ಕಿಚಡಿ ಮಾಡ್ಕೊಂಡಿದ್ದೆ, ನವಣೆದು ಕಿಚಡಿ ಮಾಡ್ಕೊಂಡಿದ್ದೆ. ಈಗ ಅಷ್ಟು ಊಟ ಬೇಡ ಅನ್ನಿಸ್ತು, ನಾನು ಟ್ರೈನ್ ಬುಕ್ ಮಾಡ್ಕೊಂಡಿರೋದು. ಇನ್ನೊಂದು ಹೇಳ್ತೀನಿ, ಈ ವಿಡಿಯೋ 10 ಗಂಟೆಗೆ ಅಪ್ಲೋಡ್ ಆಗುತ್ತೆ, ನೋಡ್ತಾ ಇರ್ತೀರ. 10 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ನೋಡ್ತಾ ಇರ್ತೀರ. ನೋಡೋರೆಲ್ಲ ಒಂದು ರಾಯರಿಗೆ ನಿಮ್ಮ ಕೈಯಲ್ಲಾಗಿದ್ದು ಒಂದು ಹೂ ಇಟ್ಟು ಭಕ್ತಿಯಿಂದ ಒಂದು ದೀಪ ಬೆಳಗಿ ರಾಯರ ಹತ್ರ ಕೇಳ್ಕೊಳ್ಳಿ. ನಿಮ್ದೇನು ಸಮಸ್ಯೆ ಇದೆಯೋ ರಾಯರ ಮುಂದೆ. ನಾವು ಇವಾಗ ನನ್ನ ಸಮಸ್ಯೆನ ನಿಮ್ಮ ಹತ್ರ ಹೇಳ್ತೀನಿ, ನಿಮ್ಮ ಸಮಸ್ಯೆ ನನ್ನ ಹತ್ರ ಹೇಳಿದ್ರೆ ನಾನೇನು ಮಾಡ್ತೀನಿ, ಇನ್ನೊಬ್ರಿಗೆ ಹೇಳ್ತೀನಿ, ನೀವು ಇನ್ನೊಬ್ರಿಗೆ ಹೇಳ್ತೀರಾ. ಆದರೆ ರಾಯರು ಯಾರ ಹತ್ರನೂ ಹೇಳಲ್ಲ, ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ. ಶನಿವಾರ ಭಾನುವಾರ ಹೋಗ್ಬಿಟ್ಟು ಬಂದೆ ನಾನು ಮಂತ್ರಾಲಯಕ್ಕೆ. ಇವಾಗ ತಿರ್ಗಾ ನನ್ನ ಕರೆಸ್ಕೊಳ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ನೆನ್ನೆ ಲೈವಲ್ಲಿ ಕೂತಿದ್ದೆ. ನಮ್ಮ ರಾಜು ಅಣ್ಣ ಅಂತ ಇದ್ದಾರೆ, ಈ ಫೋಟೋ ಕೊಟ್ಟಿರೋದು ಅವರೇನೆ ನೋಡಿ. ಈ ಫೋಟೋ ಕೊಟ್ಟಿರೋದು ಅವರೇನೆ, ಮೈಸೂರಲ್ಲಿದ್ದಾರೆ ಅವರು. ನೆನ್ನೆ ನಾನು ಲೈವಿಗೆ ಬಂದುಬಿಟ್ಟು, ಅಮ್ಮ ಸಿಸ್ಟರ್ ನಾನು ವರ್ಧಂತಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗೆ ತಕ್ಷಣ ರಾಜಣ್ಣ ನಾನು ಬರ್ತೀನಿ ಅಂತಂದು, ಇಲ್ಲ ಸಿಸ್ಟರ್ 2 ತಿಂಗಳಾಯಿತು ಬುಕ್ ಮಾಡಿ ಟ್ರೈನು ಅಂದರು. ಕೊನೆಗೆ ನಮ್ಮ ಅಣ್ಣನ ಮಗ ವರ್ಣನ್ಗೆ ಹೇಳಿದೆ, ವರ್ಣ ಅಲ್ಲ ಲೈವಲ್ಲಿ ಇದ್ದಾಗಲೇ, ಬೇಕಾದ್ರೆ ನೀವು ನೆನ್ನೆದು ಲೈವ್, ಭಾನುವಾರದ ಲೈವ್ ಯಾರಾದರೂ ಚೆಕ್ ಮಾಡ್ಬೋದು. ಹೇಳಿದೆ, ವರ್ಣ ಟ್ರೈನ್ ಇದ್ದರೆ ಬುಕ್ ಮಾಡು, ಇದ್ರೆ ಬಸ್ ಆದರೂ ಬುಕ್ ಮಾಡು, ನಾನು ಹೊರಟು ಬರ್ತೀನಿ ಅಂದೆ. ಅವನು ಅದೇ ಹೋದ ವಾರ ಹೊರಟು ಬಂದ್ರಲ್ಲ, ಅತ್ತೆ ಇನ್ನೂ 1 ವಾರ ಆಗಿಲ್ವಲ್ಲ ಅಂತಂದೆ. ಏನೋ ಗೊತ್ತಿಲ್ಲ ಕಣೋ, ನನಗೆ ಅದೇನಂತ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದ ತಕ್ಷಣ ರಾಯರು ಕರೆಸ್ಕೊಂಡ್ಬಿಡ್ತಾರೆ. ನಿಜ ಹೇಳ್ತೀನಿ, ನಾನು ಬರಬೇಕಲ್ಲ ನಿಮ್ಮ ಹತ್ರ ಅಂದಿದ ತಕ್ಷಣ ಅದು ಹೇಗೆ ಏನು ಅಂತ ಗೊತ್ತಿಲ್ಲ,
ರಾಯರು ಕರೆಸ್ಕೊಳ್ತಾರೆ. ಹಾಗಾಗಿ ಇವತ್ತು 11:30ಗೆ ಯಶವಂತಪುರದಿಂದ ಟ್ರೈನ್ ಇದೆ. ಮಂಗಳವಾರ ರಾತ್ರಿ ಅಲ್ಲೇ ಉಳ್ಕೊಳ್ತೀನಿ, ನಾನು ಅಲ್ಲೇ ಮಲ್ಕೊಳ್ತೀನಿ. ಬುಧವಾರ ವಾಪಸ್ ಬರ್ತೀನಿ. ನಾನು ಆರ್ಡ್ರ್ ಕೊಟ್ಟಿರೋರಿಗೆಲ್ಲ ನಾನು ಗುರುವಾರ ಕಳಿಸ್ಕೊಡ್ತೀನಿ. ದಯವಿಟ್ಟು ಕ್ಷಮಿಸಿ. ಭಕ್ತಿಯಿಂದ ರಾಯರ ಹತ್ರ ನಿಮ್ದೇನೇ ಕೋರಿಕೆ ಇರಲಿ, ನಿಮ್ದೇನೇ ಸಮಸ್ಯೆ ಇದ್ರೂ ಹೇಳಿ, ಖಂಡಿತ ರಾಯರು ಸರಿ ಮಾಡ್ತಾರೆ, ಆಯಿತಾ. ನಾನಿಷ್ಟು ಬಂದಿದ್ದೀನಿ ಅಂತ ಅಂದರೆ ನಿಜವಾಗ್ಲೂ ಇವಾಗಲೇ ನಾನು ಮಾರ್ಚಿಂದ ಒಂದು 10 ಸರಿ ಓಟ್ ಬಂದೆ. 1 ವರ್ಷಕ್ಕೆ 10 ಸರಿ ಓಟ್ ಬಂದೆ ನಾನು. ಭಕ್ತಿಯಿಂದ ಕೇಳ್ಕೊಳ್ಳಿ. ತುಂಬ ಜನ ಹೇಳ್ತಾರೆ ನಾವು ಎಷ್ಟು ವರ್ಷದಿಂದ ಹೋಗ್ಬೇಕು ಅಂದರೆ ಆಗ್ತಾಯಿಲ್ಲ. ಖಂಡಿತ ಕೇಳ್ಕೊಳ್ಳಿ. ಅವ್ರು ನಮ್ಮ ತಂದೆ, ನಾವು ಮಗು. ಅವ್ರ ಹತ್ರ ಆ ಥರ ಮಾತಾಡಿ. ನಮ್ಮ ಅಪ್ಪನ ಹತ್ರ ಹೇಗೆ ಮಾತಾಡ್ತೀವಿ ಹಾಗೆ ಮಾತಾಡಿ ಅವ್ರ ಹತ್ರ. ಅಪ್ಪ ಯಾಕಪ್ಪ ನಿನ್ನ ಹತ್ರ ನಮ್ಮನ್ನು ಕರೆಸ್ಕೊತಾ ಇಲ್ವ, ಕರೆಸ್ಕೋ ತಂದೆ ಅಂತ ಭಕ್ತಿಯಿಂದ ಪ್ರೀತಿಯಿಂದ ಮಗು ಥರ ಮುದ್ದು ಪುಟ್ಟು ಮಗು ಥರ ಕೇಳ್ಕೊಳ್ಳಿ. ಖಂಡಿತ ನಿಮ್ಮ ಆಸೆ ನೆರವೇರೇ ಇರುತ್ತೆ. ಈಗ ಹೆಸರುಕಾಳು ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ನನ್ನ ವಿಡಿಯೋದಲ್ಲಿ ತುಂಬ ಟಿಪ್ಸ್ಗಳು ಹೇಳ್ತೀನಿ ನಾನು, ಆಯಿತಾ. ನಾನು ಕಾಳೆಲ್ಲ ಮೊಳಕೆ ಬರ್ಸಿದ್ದೆ. ಆ ಕಾಳನ್ನ ಇವಾಗಿಷ್ಟೇ ಒಗ್ಗರಣೆ ಏನು ಹಾಕ್ಕೊಳ್ಳಲ್ಲ, ಹಾಗೆ ತಿಂತೀನಿ. ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು 3 ಇಷ್ಟು ತಿಂದರೆ ನಂದಷ್ಟೇ ಊಟ, ಆಯಿತಾ. ಆಮೇಲೆ ತುಂಬ ಜನ ಹೇಳ್ತಾರೆ ನಮ್ಮ ಕಾಳು ಮೊಳಕೆ ಕಟ್ಟೋದಕ್ಕೆ ಆಗಲ್ಲ ಅಂತಾರೆ. ಅವಾಗೆಲ್ಲ ಅಮ್ದಿರು ಏನು ಮಾಡೋರು, ಬಟ್ಟೆಲಿ ಹಾಕಿ ಗಂಟು ಕಟ್ಟಿ ಅದ್ರ ಮೇಲೆ ಒಂದು ಭಾರ ಇಡೋರು. ಅದು ತುಂಬ ಚೆನ್ನಾಗಿ ಬರುತ್ತೆ. ಆ ಮೊಳಕೆ ಬಂದಿದ್ದೆಲ್ಲ ಬಟ್ಟೆಯಿಂದ ಈಚೆ ಬಂದ್ಬಿಡುತ್ತೆ. ನಾವು ತೆಗಿಬೇಕಾದ್ರೆ ಒಂದೊಂದು ಮೊಳಕೆನೇ ಮುರಿದೋಗ್ಬಿಡುತ್ತೆ, ವೇಸ್ಟು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ತುಂಬ ಈಸಿಯಾಗಿ ಮಾಡ್ಬೋದು ನೀವು. ನಾನು ಇದರಲ್ಲೇ ನೆನೆಸಿರ್ತೀನಿ. ನೆನೆಸ್ಬಿಟ್ಟು ಅದನ್ನು ಸೋಸ್ಬಿಟ್ಟು ಇದರಲ್ಲೇ ಹಾಕಿಡ್ತೀನಿ ನೋಡಿ. ಈ ಥರನೇ ಮುಚ್ಚಿಟ್ಬಿಡ್ತೀನಿ, ಏನೂ ಆಗಲ್ಲ. ಆದರೆ ಒಂಚೂರು ನೀರಿರಬಾರ್ದು. ಚೆನ್ನಾಗಿ ನೀರೆಲ್ಲ ಬಸಿದ್ಮೇಲೆ ನೋಡಿ, ಸ್ವಲ್ಪ ಕಡಲೆಕಾಳು ಬರೋದು ಲೇಟು. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇಲ್ಲಿ ನೋಡಿ ಹೇಗೆ ಕಾಣಿಸುತ್ತೆ. ಒಂಚೂರು ನೀರಿರಬಾರ್ದು. ನೀರಿದ್ರೆ ಏನಾಗುತ್ತೆ, ಅದು ಸ್ಮೆಲ್ ಬರುತ್ತೆ. ಇಷ್ಟೇ ಹಾಕಿ ಮುಚ್ಚಿಟ್ಬಿಟ್ರೆ 1 ದಿವಸದಲ್ಲೇ ನಿಮಗೆ ಮೊಳಕೆ ಬಂದುಬಿಡುತ್ತೆ. ಇದು ನೋಡಿ, ಇಲ್ಲಿ ನೋಡಿ, ನಾನು ಜರಡೆಲಿ ಹಾಕಿಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಈ ಥರನೇ ಇದರಲ್ಲಿ ಸೋಸ್ಬಿಡ್ತೀನಿ. ಜರಡೆಲಿ 1 ಕಾಳನ್ನ ಸೋಸ್ತೀನಿ. ಸೋಸಾದ್ಮೇಲೆ ಅದನ್ನು ಅದೇ ಪಾತ್ರೆಗೆ ಹಾಕಿಡ್ತೀನಿ, ಆಯಿತಾ. ಆಮೇಲೆ ಇನ್ನೊಂದು ಸೋಸ್ತೀನಿ, ಅದನ್ನು ಆ ಪಾತ್ರೆಗೆ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆರಾಮಾಗಿ ಮಾಡ್ಬೋದು ನೋಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಮೊಳಕೆ. ನಾನು ಈ ಥರ ಮೊಳಕೆ ಕಟ್ಟಿಟ್ಬಿಡ್ತೀನಿ. ಜಾಸ್ತಿ ನಾನು ಮೊಳಕೆ ಕಾಳು ಯೂಸ್ ಮಾಡೋದು. ದಿನಕ್ಕೊಂದು ಸರಿ ಆದರೂ ಏನು ನಮಗೆ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಒಗ್ಗರಣೆ ಹಾಕ್ಕೊಂಡು ಕಾಯಿ ತುರಿ ಎಲ್ಲ ಹಾಕಿದ್ರೆ ಒಳ್ಳೆಯದು ನೋಡಿ. ನಾನಿವತ್ತು ಇದಕ್ಕೆ ಹೋಗ್ತಾಯಿದ್ದೀನಲ್ಲ, ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀನಿ ಅಂತ ಈರುಳ್ಳಿ ಎಲ್ಲ ಏನು ಬೇಡ ಅಂತ ಬರೀ ಒಂಚೂರು ಉಪ್ಪು ಹಾಕ್ಕೊಂಡು, ನೀರು ಇಲ್ಲ ನೋಡಿ ಅಷ್ಟು, ಸುಮ್ಮನೆ ನೀರು ಚಿಮ್ಕಿಸ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗಿದೆ ನಂದು ಊಟ. ಈಗ ಹೆಸರುಕಾಳು ಜ್ಯೂಸು ಹೇಗೆ ಮಾಡೋದು ಅಂತಂದರೆ ನೋಡಿ, ಇಷ್ಟೇ. ನಾನು ಬೆಲ್ಲನ ಕರಗಿಸಿಟ್ಕೊಂಡಿದ್ದೀನಿ. ನೀವು ಇದ್ರ ಬೆಲ್ಲ ತೊಗೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆರ್ಗಾನಿಕ್ ಬೆಲ್ಲ ಪುಡಿ ಬರುತ್ತಲ್ಲ, ಅದಾದರೂ ತೊಗೊಳ್ಳಿ. ನಾನು ಅಚ್ಚ ಬೆಲ್ಲ ತರಿಸಿ ಕುಟ್ಟಿಟ್ಕೊಂಡಿರ್ತೀನಿ. ಒಂದು ಸರಿ ಸೋಸ್ಕೊತೀನಿ. ಬರೀ ಬೆಲ್ಲದ ನೀರಿದ್ದು, ಬೇರೆ ಏನೂ ಅಲ್ಲ, ಬೆಲ್ಲದ ನೀರು ಇಷ್ಟೇ ನೋಡಿ. ಏನಾದರೂ ಕಸ ಇದ್ದರೆ ಅಂತ ಅಷ್ಟೇ, ಕಲ್ಲೇನಾದರೂ ಇರುತ್ತೆ ಅಂತ. ಇದು ಹೆಸರು ಕಾಳು ಪುಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ ನಾನು. ಡಬಲ್ ಕವರು ಹೆಸರು ಕಾಳು ಒಂದೇ ಅಲ್ಲ, ಅದಕ್ಕೆ ಸ್ವಲ್ಪ ನಾನು ಐಟಮ್ ಹಾಕ್ತೀನಿ. ಅದು ನೋಡಿ ಪೌಡ್ರು, ಅದನ್ನು ನೀವು ಮಿಷಿನ್ಗೆ ಹಾಕಿಸ್ಬೇಕು, ಇಲ್ದಿರ ಅಷ್ಟು ನೈಸ್ ಬರಲ್ಲ. ನಮ್ಮೂರ ಕಡೆ ತುಂಬ ಇದು 1 ಸ್ಪೂನ್ ಹಾಕ್ಕೊಳ್ತೀನಿ, ದೊಡ್ಡ ಸ್ಪೂನು ನೋಡಿ. ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡೆ. ನಮ್ಮೂರಲ್ಲಿ ಬೇಸಿಗೆ ತುಂಬ ಬಿಸಿಲು, ಕೆಲಸದಿಂದ ಸುಸ್ತಾಗಿ ಬಂದಿರ್ತಾರೆ, ಹೊಲದ ಕೆಲಸ ಮಾಡೋರು ಎಲ್ರಿಗೂ ನಮ್ಮ ಅಜ್ಜಿ ಏನು ಮಾಡೋರು, ಇದು ಕಡಿಯೋ ಕಲ್ಲಲ್ಲಿ, ರುಬ್ಬೋ ಕಲ್ಲಲ್ಲಿ ನಾವು ರುಬ್ತಾ ಇದ್ದಿದ್ದು ಅವಾಗ. ಅದು ನೈಸ್ ಆಗಲ್ಲ, ಜಾರುತ್ತೆ.
ಅಂತ. ಆವಾಗ ಕರೆಂಟು ಇರಲಿಲ್ಲ, ಏನೂ ಇಲ್ಲ, ಸೆಗಣಿ ಸಾರಿಸ್ತಾ ಇದ್ದಿದ್ದು. ನಾನು ಎಲ್ಲ ಕೆಲಸನೂ ಮಾಡಿದ್ದೀನಿ, ಸೆಗಣಿ ಸಾರಿಸಿದ್ದೀನಿ, ಹೊಲದ ಕೆಲಸ ಮಾಡಿದ್ದೀನಿ, ಎಲ್ಲ ಕೆಲಸನೂ ಮಾಡಿದ್ದೀನಿ. ಇಷ್ಟೇ ನೋಡಿ, ರೆಡಿ ಆಯಿತು. ಇಷ್ಟ ಆದರೆ ಗಂಟಿಲ್ದಂಗೆ ಕಲಿಸ್ಕೊಂಡ್ರೆ ರೆಡಿ ಆಯಿತು ಜ್ಯೂಸು. ಎಲ್ಲ ಕೆಲಸನೂ ಮಾಡಿದ್ದೀನಿ, ಹೊಲದ ಕೆಲಸ ಮಾಡಿದ್ದೀನಿ, ತೋಟದ ಕೆಲಸ ಮಾಡಿದ್ದೀನಿ, ಗದ್ದೆ ಕೆಲಸ ಮಾಡಿದ್ದೀನಿ, ಹಸುವಿನ ಕೆಲಸ ಮಾಡಿದ್ದೀನಿ. ಆವಾಗ ನಮ್ಮ ಅಜ್ಜಿ ಈ ಥರ ಮಾಡಿಸ್ತಾಯಿದ್ರು, ಯಾರಾದರೂ ಕೂಲಿ ಕೆಲಸದವ್ರಿಗೆಲ್ಲ ಕೊಡೋದಕ್ಕೆ, ನಮಗೆಲ್ಲ ಕುಡಿಯೋದಕ್ಕೆ. ನಾನು ಇವಾಗ ಈ ಥರ ಐಡಿಯಾ ಮಾಡಿದ್ದೀನಿ. ನನ್ನ ಹತ್ರ ತುಂಬ ಸೇಲ್ ಆಗ್ತಾಯಿದೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ಗಂಟಿಲ್ದಂಗೆ ಕಲಸಿ ಬೆಲ್ಲದ ನೀರಲ್ಲಿ, ಪಾಕ ಅಲ್ಲ, ಬೆಲ್ಲದ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ತಂಪು, ತುಂಬ ಒಳ್ಳೆಯದು. ಇನ್ನು ಬೇಸಿಗೆಗಾಲ ಶುರು ಆಯಿತು, ಈ ಜ್ಯೂಸ್ ಆಗಲಿ, ಬಾರ್ಲಿ ಗಂಜಿ ಆಗಲಿ, ನೀವು ಪ್ರತಿಯೊಂದು ಸೇವನೆ ಮಾಡಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಅಂದ್ಕೊಳ್ತೀರಾ, ಅಯ್ಯಪ್ಪ ಕಬ್ನಾಲ್ ಇರುತ್ತಲ್ಲ ಆ ಟೇಸ್ಟ್ ಬರುತ್ತೆ. ಒಂದೇ ಸ್ಪೂನು, ಒಂದು ಸ್ಪೂನ್ಗೆ ಇಷ್ಟ ಆಯಿತು ನೋಡಿ. ನೋಡಿದ್ರಲ್ಲ, ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ವಾಟ್ಸಪ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. 9 ಪ್ರಾಡಕ್ಟ್ ಸಿಗುತ್ತೆ, ನಾನೇ ಮಾಡ್ತಿರೋದು. ಲೈಸೆನ್ಸ್ ಇದೆ, ಲೈಸೆನ್ಸ್ ತೊಗೊಂಡಿದ್ದೀನಿ, ಏನೂ ತೊಂದರೆ ಇಲ್ಲ. ತುಂಬ ಜನ ಆರ್ಡ್ರು ನನ್ನ ಹೆಸ್ರು ಕಾಳು ಜ್ಯೂಸ್ ತೊಗೊಂಡು ಯಾರು ಉಪಯೋಗಿಸಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.